ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಮನೆಗೆ 2 ಬಾರಿ ಹೋಗಿ ಬಂದಂತಹ ಚೈತ್ರಾ ಕುಂದಾಪುರ ಅವರು ನಮ್ಮ ಜೊತೆ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗಿ ಬಂದ್ರು. ಜೊತೆಗೆ ಆಮೇಲೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಅಂತ ಹೇಳಿದ್ರು, ಆಮೇಲೆ ಹೇಳಿದ್ರು ಅತಿಥಿ ಅಂತ. ವೀಕ್ಷಕರು ಕೂಡ ಇದೊಂಥರ ಸರ್ಪ್ರೈಸ್ ಆಗಿತ್ತು. ಬಿಗ್ ಬಾಸ್ ಮನೆ ಹೇಗಿದೆ, ಅವ್ರಿಗೆ ಹೇಗೆ ಅನ್ನಿಸ್ತು, ಈ ಬಗ್ಗೆ ಅವ್ರನ್ನ ಕೇಳೋಣ. ನಮ್ಮ ಜೊತೆ ಚೈತ್ರಾ ಕುಂದಾಪುರ ಅವರಿದ್ದಾರೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ. ಹೊರಗಡೆ ಬಂದ ನಂತರದಲ್ಲಿ ನಾವು ಬೇರೆದೇ ಆದಂತಹ ಚೈತ್ರ ಅವ್ರನ್ನ ನೋಡ್ತೀವಿ. ಮದುವೆ ಆಗಿರ್ತೀರಾ, ನಿಮ್ಮ ಲೈಫ್ ಸ್ಟೈಲು ಯೂಟ್ಯೂಬ್ ಚಾನಲ್ಗೆ ಬೇರೆ ಮಾಡ್ಕೊಂಡಿದ್ದೀರಾ, ಅಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಹಂಚ್ಕೊಂಡಿದ್ದೀರಾ. ತುಂಬ ಡಿಫ್ರೆಂಟ್ ಆಗಿ ಕಾಣ್ತಿರುವಂಥದ್ದು ಈ ಬದಲಾವಣೆ ಏನು ಹೇಳ್ತೀರಾ? ಬದಲಾವಣೆ ಅಂದರೆ ಜೀವನ ಶೈಲಿಯಲ್ಲಿ ತುಂಬ ಏನು ಬದಲಾವಣೆ ಆಗಿರಲಿಲ್ಲ. ಒಂದಷ್ಟು ಮೇಕಓವರ್ ಶೂಟ್ಸು ಅದು ಇದು ಎಲ್ಲ ಆಗ್ತಿತ್ತು ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಂದರೆ 11th ಸೀಸನ್ ನಾನು ಅದನ್ನೇ ಹೇಳ್ತಾ ಇದ್ದೆ. ಒಂದು ಸಾಮಾನ್ಯ ಹುಡುಗಿ ಅವಳ ಆ ಯೌವನದ ದಿನಗಳಲ್ಲಿ ಏನೇನು ಅನುಭವಿಸ್ತಾ ಇದ್ಲೋ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಾನು ಸಮಾಜದ ಕೆಲಸ ಮಾಡ್ತಾ ಇದ್ದೆ. ಸೊ ಒಂದಷ್ಟು ವರ್ಷಗಳ ಕಾಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಯಾವತ್ತೂ ವೈಯಕ್ತಿಕ ಜೀವನ ಹೀಗೆ ಕಾಣಿಸ್ಕೋಬೇಕು, ಹೀಗೆ ಡ್ರೆಸ್ ಮಾಡ್ಕೋಬೇಕು ಅಥವಾ ಮತ್ತೊಂದು ಯಾವುದ್ರ ಬಗ್ಗೆನೂ ನಾನು ಯಾವತ್ತೂ ಕಲ್ಪನೆನೂ ಮಾಡ್ಕೊಂಡಿದ್ದವಳಲ್ಲ. ಆದರೆ ಬಿಗ್ ಬಾಸ್ ಅನ್ನೋದು ಒಂದು ಹೊಸ ಬದುಕನ್ನು ಕೊಡುತ್ತೆ. ಸೊ ಭಗವಂತ ಅದನ್ನು ನನ್ನ ಪಾಲಿಗೆ ಬರೆದಿದ್ದ ಅನ್ಸುತ್ತೆ. ಇವಳನ್ನ ಹೀಗೆ ಇಟ್ಟರೆ ಇವಳ ಬಗ್ಗೆ ಯೋಚನೆ ಮಾಡಿದೆ, ಬರೀ ಸಮಾಜ ಅದು ಇದು ಅಂತಲೇ ಯೋಚನೆ ಮಾಡ್ತಿರ್ತಾಳೆ, ಇವಳದ್ದು ಒಂದು ಬದುಕನ್ನು ಬದುಕಲಿ ಅನ್ನೋ ಕಲ್ಪನೆ ಭಗವಂತಂಗಿತ್ತು ಅನ್ಸುತ್ತೆ. ಹಾಗಾಗಿ ಬಿಗ್ ಬಾಸ್ ಸೀಸನ್ 11 ಕೊಟ್ಟ. ಅದರಿಂದ ಹೊರಗಡೆ ಬಂದಮೇಲೆ ಒಂದಷ್ಟು ಅವಕಾಶಗಳನ್ನು ಕೊಟ್ಟ. ದಿಢೀರಂಥ ಮದುವೆದು ಕೂಡ ಆಯಿತು. ಸೊ ಇದೆಲ್ಲವೂ ಕೂಡ ಯೋಗಗಳು ಕೂಡ ಬಂತು ಅಂತ ಅನ್ಸುತ್ತೆ. ಅದೇ ನಮ್ಮ ಪಾಲಿಗೆ ಇದ್ದಿದ್ದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ಆ ಥರದೊಂದು ಬದುಕು ನನಗೆ ಬಿಗ್ ಬಾಸಿಂದ ಸಿಕ್ತು. ನೀವು ಭಾಷಣವನ್ನ ಮಾಡುವಾಗ ನಾನು ನೋಡಿದ ಹಾಗೆ ಲಿಪ್ಸ್ಟಿಕ್ ಕೂಡ ನೀವು ಹಚ್ಚಿದ್ನ ನೋಡಿಲ್ಲ. ಸೊ ಇವಾಗ ಲಿಪ್ಸ್ಟಿಕ್, ಮೇಕ್ ಓವರು, ನಿಮ್ಮನ್ನ ನೀವು ಕನ್ನಡಿ ಮುಂದೆ ನಿಂತು ನೋಡ್ಕೊಂಡಾಗ ಹೇಗೆ ಅನ್ಸುತ್ತೆ? ಅಂದರೆ ಸಾಮಾನ್ಯವಾಗಿ ನಾನು ಅದರ ವಿರೋಧಿ ಆಗಿರಲಿಲ್ಲ, ಅದು ಅದರಲ್ಲಿ ಆಸಕ್ತಿಗಳಿರಲಿಲ್ಲ, ಸಮಯನೂ ಸಿಗ್ತಿರ್ಲಿಲ್ಲ. ಯಾವಾಗಲೂ ಒಂದು ಅಧ್ಯಯನ, ಓಡಾಟ, ಹೋರಾಟ ಇದ್ರಗಳಲ್ಲೇ ಬದುಕು ಕಳೆದು ಹೋಗ್ತಿತ್ತು. ಹಾಗಾಗಿ ಯಾವತ್ತೂ ಅದಕ್ಕೆ ಸಮಯ ಸಿಗ್ತಿರ್ಲಿಲ್ಲ. ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು, ನಂದು ಒಂದು ಬದುಕನ್ನು ನಾನು ಕಟ್ಕೋಬೇಕು ಅನ್ನೋ ಕಲ್ಪನೆ ಯಾವತ್ತೂ ನಂಗೆ ಬಂದಿರಲಿಲ್ಲ. ಸೊ ಬಿಗ್ ಬಾಸ್ ಸೀಸನ್ 11 ಆದಮೇಲೆ ಆ ಬದುಕಿನ ಪರಿಚಯ ಆಯಿತು. ಮತ್ತು ಆ ಬದುಕಿನಲ್ಲಿ ಒಂದು ಖುಷಿ ಇದೆ, ಮತ್ತು ಅದು ತಪ್ಪಲ್ಲ. ಪ್ರತಿ ಹೆಣ್ಣುಮಗಳು ಅದಕ್ಕೆ ಹೋಗಬೇಕು, ಅದನ್ನು ಅನುಭವಿಸ್ಬೇಕು ಅಂತ ಬಂತು. ಎಲ್ಲಕ್ಕಿಂತ ಖುಷಿಯಾಗಿ ಒಬ್ಬ ತಾಯಿಗೆ ತನ್ನ ಮಗಳನ್ನ ಹೀಗೆ ನೋಡೋದ್ರಲ್ಲಿ ಸಿಗೋ ಖುಷಿ ಅಂತದ್ದು ಅನ್ನೋದು ಅರ್ಥ ಆಯಿತು. ಅಲ್ಲಿ ತನಕನೂ ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ಅಮ್ಮ ಹೇಳಿದಾಗಲೂ ನಾವು ಅದಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಿರ್ಲಿಲ್ಲ. ಬಟ್ ಅವ್ರಿಗೆ ನನ್ನನ್ನು ಆ ರೀತಿ ನೋಡಿದಾಗ ಆಗ್ತಿದ್ದು ಖುಷಿ ಎಲ್ಲ ಒಂದು ಕಡೆ ನನಗೆ ಇನ್ನಷ್ಟು ಇಲ್ಲ, ಇದನ್ನು ನಾನು ಮಾಡಬೇಕು, ಇದರಲ್ಲಿ ತಪ್ಪಿಲ್ಲ ಅನ್ನೋದು ಅನ್ನಿಸ್ತಿತ್ತು. ಮತ್ತು ನಾನು ನನಗೋಸ್ಕರ ಬದುಕಬೇಕು ಅನ್ನೋದು ನನಗೆ ಆ ಸೀಸನ್ 11 ನಂತರನೇ ಅನಿಸಿದ್ದು. ಇಲ್ಲ, ನಂದು ಒಂದು ಬದುಕಿದೆ, ನಾನು ನನ್ನ ಬದುಕನ್ನು ಕಟ್ಕೊಳ್ಬೇಕು. ಒಂದು 40-45 ವರ್ಷ ದಾಟಿದ ಮೇಲೆ ನಾನು ಹಿಂತಿರುಗಿ ನೋಡಿದಾಗ ನಾನು ನನಗೋಸ್ಕರ ಎಷ್ಟು ಬದುಕಿದ್ದೀನಿ ಅನ್ನೋ ಪ್ರಶ್ನೆ ನಾನು ಹಾಕೊಂಡಾಗ ಏನೂ ಬದುಕಲೇ ಇಲ್ವಲ್ಲ ನಾನು ನನಗೋಸ್ಕರ ಅಂತ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಬಹುಶಃ ಆ ಬದಲಾವಣೆಗಳನ್ನು ನಾನು ಹಾಗೆ ಒಪ್ಕೊಳ್ತಾ ಹೋದೆ. ಜೀವನದಲ್ಲಿ ಏರಿಳಿತ ಅನ್ನುವಂಥದ್ದು ಸಹಜ. ಎಲ್ಲರ ಜೀವನದಲ್ಲೂ ಒಂದಷ್ಟು ಸೋಲು ಗೆಲುವು, ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಇರುತ್ತೆ. ನೀವು ಸಮಾಜ ಕೆಲಸ ಅಂತ ಹೇಳಿದ್ರಿ, ಸಾಮಾಜಿಕ ಹೋರಾಟ ಒಂದಷ್ಟು ಸ್ಟ್ರಗಲ್ ಮಾಡಿದ್ದೀರಾ. ಆಮೇಲೆ ಹೇಳಿದ್ರಿ ಬಿಗ್ ಬಾಸ್ ಸಿಕ್ತು, ಮದುವೆ ಆಯಿತು ಅಂತ. ಎಲ್ಲೋ ಒಂದು ಕಡೆ ನಮ್ಮ ಪೂರ್ವಜನ್ಮದ ಕರ್ಮಗಳು ಇನ್ನೊಂದೇನೋ ಕಳೆದು ಈಗ ಜೀವನ ಶುರುವಾಗಿದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ. ಅಂದರೆ ನಾನು ಇಷ್ಟು ವರ್ಷ ಏನು ಬಂದಿದ್ದೆ ಹಾದಿ ಅದು ತಪ್ಪಿರಲಿಲ್ಲ. ಅದಕ್ಕೆ ನಾನು 200% ಎಫರ್ಟ್ ಹಾಕಿದ್ದೀನಿ. ಅದಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ, ಗರ್ವ ಕೂಡ ಇದೆ. ಆ ವಿಷಯದಲ್ಲಿ, ಆ ಕೆಲಸದ ವಿಷಯಕ್ಕೆ ನನಗೆ ಅಷ್ಟೇ ಗೌರವ ಇದೆ. ಸೊ ಅದಾದಮೇಲೆ ಅದೇ ಹೇಳಿದ್ರಲ್ಲ ನೀವು, ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳೇನಿರುತ್ತೆ ಅದನ್ನು ಕಳ್ಕೊಳ್ಳೇಬೇಕು ಮನುಷ್ಯ ಅಂತ. ಆ ಕಳ್ಕೊಳ್ಳೋ ಹಾದಿಯಲ್ಲಿ ಒಂದಷ್ಟು ಎದ್ದಿದ್ದೀವಿ, ಬಿದ್ದಿದ್ದೀವಿ, ಬದುಕನ್ನು ಕಳ್ಕೊಂಡಿದ್ದೀವಿ, ಮತ್ತೆ ಕಟ್ಕೊಂಡಿದ್ದೀವಿ. ಎಲ್ಲ ಒಂದು ಕಡೆ ನಮ್ಮ ಶಕ್ತಿ ಏನು ಅಂತ ನಮ್ಗೆ ಅಲ್ಲೇ ಗೊತ್ತಾಗೋದು ಅನ್ಸುತ್ತೆ. ಸೋತು ಓಡ್ ಹೋಗೋದ್ರ ಬದಲು ಇದ್ದು ಅಲ್ಲೇ ನಿಂತು ಗೆಲ್ಲೋದನ್ನ ಬದುಕು ಅಂತ ನಾವು ಅಂದ್ಕೊಳ್ಳೋದಾದ್ರೆ ಆ ಬದುಕನ್ನು ಗೆದ್ದಿದ್ದೀನಿ ಅಂತ ನಂಗೆ ಅನ್ಸುತ್ತೆ. ಬಹುಶಃ ಈ ಮದುವೆ, ಈ ಬದುಕಿನ ಸಂಭ್ರಮಗಳೇನಿದೆ ಇದೆಲ್ಲವೂ ನಂದಾಗಿತ್ತು. ಸೊ ನಾನು ಅದನ್ನು ಪಡ್ಕೊಳ್ಳೋದಕ್ಕೆ ನಂಗೆ ಬಿಗ್ ಬಾಸ್ ಅನ್ನೋ ನೆಪ ಬೇಕಾಗಿತ್ತು ಏನೋ. ಅದನ್ನು ಖುಷಿಯಿಂದ ಗೆದ್ದಿದ್ದೀನಿ. ಮತ್ತು ಎಲ್ಲೂ ಹೆದರ್ಕೊಂಡು ಓಡಿ ಹೋಗ್ಲಿಲ್ವಲ್ಲ, ಅಲ್ಲೇ ಬದುಕು ಕಟ್ಕೊಂಡೆ ಅನ್ನೋ ಖುಷಿ ಇದೆ. ಹಾಗಾಗಿ ನಾನೊಂದು ಯಾರಿಗಾದ್ರೂ ಒಬ್ಬ ಜೀವನದಲ್ಲಿ ಸೋತೋರಿದ್ರೆ ಅವ್ರಿಗೊಂದು ಬೆಸ್ಟ್ ಎಕ್ಸಾಂಪಲ್ ಆಗೋ ರೀತಿ ಬದುಕಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಬಿಗ್ ಬಾಸ್ ಆದಮೇಲೆ ಜನರು ನಿಮ್ಮನ್ನು ನೋಡುವಂತಹ ರೀತಿ ನೀತಿ ಎಲ್ಲವೂ ಕೂಡ ಬದಲಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಮದುವೆ ಬಗ್ಗೆ ಅಂತ ಹೇಳಿದ್ರಿ. ಮದುವೆ ಅಂತ ಅಂದಾಗ ಪ್ರತಿಯೊಂದು ಹೆಣ್ಣು ನನ್ನ ಪ್ರಕಾರ ಬಹುತೇಕ ಏನು ಬಯಸೋದು ಅಂತಂದರೆ, ಪ್ರಪಂಚ ನನ್ನ ಬಗ್ಗೆ ಏನೇ ಮಾತಾಡಲಿ, ಏನೇ ಹೇಳಲಿ, ಗಂಡ ಆದವ್ ನನ್ನ ಜೊತೆಗಿರಬೇಕು. ಪ್ರಪಂಚ ನನ್ನ ವಿರುದ್ಧ ಹೋದರೂ ಪರವಾಗಿಲ್ಲ, ಗಂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ. ಐ ಥಿಂಕ್ ಅದೇ ಥರದ ಗಂಡ ಸಿಕ್ಕಿದ್ದಾರೆ. ಕಾಲೇಜು ದಿನಗಳಿಂದ ಕೂಡ ಇಲ್ಲಿಯವರೆಗೆ ನಿಮ್ಮ ಜೊತೆ ಇದ್ದಾರೆ. ದಾಂಪತ್ಯ ಜೀವನ ಹೇಗಿದೆ? ತುಂಬ ಖುಷಿ ಇದೆ. ಅಂದರೆ ಅದೇ ಒಂದು
ಅರ್ಥ ಮಾಡ್ಕೊಳ್ಳೋ ಗಂಡ ಮತ್ತು ಅರ್ಥ ಮಾಡ್ಕೊಳ್ಳೋ ಗಂಡನ ಮನೆ ಎರಡೂ ಸಿಕ್ಕಿದೆ. ಎಲ್ಲ ಒಂದು ಕಡೆ ಒಂದು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರುವಂಥ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದೀನಿ. ನಾನೊಂದು ಪುಟ್ಟ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋ ಮಗಳು. ಅಂದರೆ ಅಣ್ಣ ತಮ್ಮಂದರೆ ಯಾರೂ ಇಲ್ಲ ನನಗೆ. ಸೊ ಆ ಜವಾಬ್ದಾರಿಗಳನ್ನು ತೊಗೊಳ್ಳೋರು ಅಂತ ಯಾರೂ ಇರಲಿಲ್ಲ. ನಾನಾಯಿತು, ನನ್ನ ಅಕ್ಕ ತಂಗಿರೋ ಅಮ್ಮ ಅಷ್ಟೇ ನನ್ನ ಪ್ರಪಂಚ ಆಗಿದ್ದಿದ್ದು. ಈಗ ಮದುವೆ ಕಟ್ ಮಾಡಿದ್ರೆ ಮದುವೆ ಆಗಿ ಒಂದು ತುಂಬು ಕುಟುಂಬದ ಸೊಸೆಯಾಗಿ ಹೋಗ್ತೀನಿ. ಅಲ್ಲಿ ಸಿಸ್ಟರ್ಸ್ ಇರ್ತಾರೆ, ಭಾವಂದರು, ಮೈದನ್ ಎಲ್ಲರೂ ಇರ್ತಾರೆ, ಒಂದು ದೊಡ್ಡ ಕುಟುಂಬ. ಸೊ ಆ ಕುಟುಂಬಕ್ಕೆ ಹೊಂದ್ಕೊಳ್ತೀನೋ ಇಲ್ವೋ ಅನ್ನೋ ಯೋಚನೆ ಇದ್ದಾಗ, ಅದು ನನ್ನಂಥದ್ದೊಂದು ಪ್ರೊಫೈಲ್ ಇರೋ ಹುಡುಗಿ ಆ ಮನೆಗೆ ಸೊಸೆಯಾಗಿ ಹೋದಾಗ ಸೊ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಅನ್ನೋ ಎಲ್ಲ ಒಂದು ಭಯ ಇತ್ತು. ಆದರೆ ಒಂದು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರೋವಂಥ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿರೋದು ನನಗೆ ಖುಷಿ ಇದೆ. ಬಹುಶಃ ತುಂಬ ಜನ ಹೆಣ್ಮಕ್ಳಿಗೆ ಒಂದೊಂದು ಆತಂಕ ಇರುತ್ತೆ, ಮದುವೆ ಆದಮೇಲೆ ಇದೇ ರೀತಿ ನಾನು ಮತ್ತೆ ಬದುಕೋಕ್ಕಾಗತ್ತಾ, ನನ್ನ ಕೆರಿಯರ್ನ ಕಂಟಿನ್ಯೂ ಮಾಡೋಕ್ಕಾಗತ್ತಾ, ಎಲ್ಲ ಹೆಣ್ಮಕ್ಳಿಗಿರೋ ಭಾಳ ದೊಡ್ಡ ಆತಂಕ ಅದು. ಬಹುಶಃ ನಾನು ಅದನ್ನು ಭಾಳ ಸುಲಭವಾಗಿ ನನಗೆ ಅದನ್ನು ಹೊಡೆದಾಕೋದಕ್ಕಾಯ್ತು ಅನ್ಸುತ್ತೆ. ನನಗೆ ಎಲ್ಲೂ ಬ್ಯಾರಿಯರ್ಸ್ ಬರಲಿಲ್ಲ, ಎಲ್ಲೂ ಯಾರೂ ಕಟ್ ಹಾಕೋರಿರಲಿಲ್ಲ. ನನ್ನ ಗಂಡ ಅಂತೂ ಮುಂಚಿಂದಲೂ ಅವರು ಸಪೋರ್ಟಿವ್ ಆಗೇ ಇದ್ದವರು, ಅವ್ರ ಬಗ್ಗೆ ಯಾವುದೇ ಅನುಮಾನ ಇರಲಿಲ್ಲ. ನಂಗೆ ಮದುವೆ ಆಗುವಾಗಲೂ ಕೂಡ, ಅದಕ್ಕಿಂತ ಮುಂಚೆನೂ ಕೂಡ ಏನೋ ನಾನು ಮುಂದಿನ ಕೆರಿಯರ್ಗೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಅನುಮಾನ ಇರಲಿಲ್ಲ. ಅದ್ರ ಕುಟುಂಬ ಹೇಗೆ ನೋಡ್ಕೊಳ್ಬೋದು ಅನ್ನೋ ಪ್ರಶ್ನೆ ಇತ್ತು. ಬಟ್ ಅದಕ್ಕೆ ಈ ಬಿಗ್ ಬಾಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಕೋತೀನಿ. ಸೊ ಒಂದು ಸೆಕೆಂಡು ನಾನು ಯೋಚನೆ ಮಾಡಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಯಾರದೋ ಪರ್ಮಿಷನ್ ಕೇಳಬೇಕು ಅನ್ನೋ ವಾತಾವರಣನೇ ಇಲ್ಲ ಅಲ್ಲಿ. ನನ್ನ ಡಿಸಿಷನ್ಸ್ನ ನಾನು ಓವನಾಗಿ ತೊಗೊಳ್ಬೋದು ಅನ್ನೋಂಥದ್ದೇ ಒಂದು ವಾತಾವರಣ ಇರೋವಂಥ ಮನೆ. ಸೊ ಬಹುಶಃ ಅದೇ ತುಂಬ ಕಡಿಮೆ ಜನ ಹೆಣ್ಮಕ್ಳಿಗೆ ಅವಕಾಶ ಸಿಗುತ್ತೆ. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಹತ್ರ ಏನೇ ಇರಲಿ ಇರದೇ ಹೋಗಲಿ, ಕೆಲವೊಂದ್ಸಲ ಏನಾಗುತ್ತೆ, ಮನೆ ಕಟ್ಟಬೇಕು, ಭೂಮಿ ತಗೋಬೇಕು ಅಥವಾ ಮದುವೆ ಆಗಬೇಕು ಅಂತಂದಾಗ ಟೈಮ್ ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಮ್ಮೆ ದುಡ್ಡಿದ್ರು ಕೂಡ ನಮಗೆ ಮನೆ ತಗೊಳಕ್ಕಾಗಲ್ಲ, ಭೂಮಿ ತಗೊಳಕ್ಕಾಗಲ್ಲ. ನಿಮ್ಮ ವಿಚಾರದಲ್ಲಿ ಟೈಮ್ ಬಗ್ಗೆ ಏನು ಹೇಳ್ತೀರಾ? ನಾನು ಅದೇ ಹೇಳ್ತೀನಿ, ಬಂದದ್ದೆಲ್ಲ ಬರಲಿ ಭಗವಂತನ ದಯೆಯೊಂದಿರಲಿ ಅಂತ ಯಾವಾಗಲೂ ಅದನ್ನು ನಾನು ನಂಬ್ಕೊಂಡಿರೋಳು. ಸೊ ನಾನು ಲೈಫಿಗೆ ಹೀಗೆ ಅಂತ ಯಾವತ್ತೂ ಪ್ಲ್ಯಾನ್ ಹಾಕಿಲ್ಲ. ಯಾಕಂದರೆ ನನಗಿಂತ ಚೆನ್ನಾಗಿ ನನ್ನ ಬದುಕಿಗೆ ದೇವ್ರ ಪ್ಲ್ಯಾನ್ ಹಾಕ್ತಾನೆ ಅಂತ ನಂಬ್ದವಳು ನಾನು. ಸೊ ಈ ವಯಸ್ಸಲ್ಲೇ ಹೀಗೆ ಆಗಬೇಕು ಅಂತ ದೇವ್ರು ನೀಟಾಗಿ ಪ್ಲ್ಯಾನ್ ಹಾಕಿದ್ದ. ಅದು ನನ್ನ ಪೂರ್ವಜನ್ಮದ ಸುಕೃತಗಳ ಫಲ ಅಂತ ನಾನು ನಂಬ್ದವಳು. ಹಾಗಾಗಿ ಹೀಗೆ ಆಗಬೇಕು, ಇದನ್ನೇ ಮಾಡ್ತೀನಿ ಅಂತ ಫಿಕ್ಸ್ ಆಗಿರಲಿಲ್ಲ. ಬಿಕಾಸ್ ನಾನು ಜರ್ನಲಿಸ್ಟ್ ಆಗಬೇಕು ಅಂದ್ಕೊಂಡವಳು, ಜರ್ನಲಿಸಮ್ ಮೇಲೆ ಆಸೆ ಇಟ್ಕೊಂಡವಳು. ಬಟ್ ಭಗವಂತ ನನ್ನ ಬದುಕಲ್ಲಿ ಆ್ಯಕ್ಟಿವಿಸಮ್ನ ಬರೆದಿದ್ದ. ಸೊ ನಾನು ಜರ್ನಲಿಸಮ್, ನ್ಯೂಸ್ ಆ್ಯಂಕರಿಂಗ್ ಎಲ್ಲ ಬಿಟ್ಟು ನಾನು ಮತ್ತೆ ಹೋರಾಟದ ಬದುಕಿಗೆ ಇಳಿತೀನಿ. ಅಲ್ಲಿಂದ ಮತ್ತೆ ಪುನಃ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬರ್ತೀನಿ. ಸೊ ಇದು ಯಾವುದು ನನ್ನ ಪ್ಲ್ಯಾನಲ್ಲಿ ಇಲ್ಲದೇ ಇದ್ದ ಕಾರಣಕ್ಕೆ ನನಗೆಲ್ಲ ಒಂದು ಕಡೆ ನನಗಿಂತ ದೇವರೇ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ ಅಂತ ಅನ್ಸುತ್ತೆ. ಅದನ್ನೇ ದೊಡ್ಡವ್ರು ಹೇಳ್ತಾರಲ್ಲ, ಪತಿ ಪತ್ನಿ ಸುತ್ತ ಆಲೆ ಎಲ್ಲವೂ ಕೂಡ ಋಣಾನುಬಂಧ ರೂಪದಲ್ಲಿ ಬರಬೇಕು ಅಂತ. ಸೊ ಆ ಋಣಾನುಬಂಧದಲ್ಲೇ ನನಗೆಲ್ಲನೂ ಬಂತು. ಸೊ ಈಗಂತೂ ತುಂಬ ಖುಷಿಲಿದ್ದೇವೆ. ಸೊ ಆ ಸಮಯಕ್ಕೆ ಸರಿಯಾಗಿ ಆಯಿತು ಅಂತ ನನಗನ್ಸುತ್ತೆ. ಒಂದು ಹಂತದ ಸಮಯ ಮೀರಿದ್ದಿದ್ರೂ ಇದು ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವೇನೋ. ಸೊ ಯಾವುದೂ ಸಮಯ ಮೀರದೇನೆ ಎಲ್ಲನೂ ಅದಕ್ಕಿಂತ ಮುಂಚೆನೇ ದೇವ್ರು ಕೊಟ್ಟ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.